ಸೆಕೆಂಡ್ ಪಿ ಯು ಸಿ ಫಿಸಿಕ್ಸ್ ಸ್ಟೂಡೆಂಟ್ಸು ಫಿಸಿಕ್ಸ್ ಅಂದ್ರೇ ಕಷ್ಟ, ಪಾಸೇ ಆಗಲ್ಲ ಅಂದ್ಕೊಂಡವ್ರಿಗೆ ಅಂಥದ್ದು ಇದುವರೆಗೂ ಕೇಳಿರೋವು ಇನ್ನು ಕೇಳಬಹುದಾಗಿರ್ಬೋದು. ಸಿಂಪಲಾಗಿ ಈ ಡಯಾಗ್ರಾಮ್ಸ್ ನೋಡಿಕೊಂಡ್ರೆ ನಿಮಗೆ 2 to 3 ಮಾರ್ಕ್ಸ್ ಬರುತ್ತೆ. ಅಷ್ಟೇ ಅಲ್ಲ, ದೆನ್ ಈ ಕ್ವೆಶನ್ ಅಂತೂ 100% ಬಂದೇ ಬರುತ್ತೆ. ಯಾವುದು? ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಇನ್ಯಾವುದೂ ಕೇಳಲ್ಲ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಸೆಕೆಂಡ್ ಪಿ ಯು ಸಿ ಫಿಸಿಕ್ಸ್ ಸ್ಟೂಡೆಂಟ್ಸು ಫಿಸಿಕ್ಸ್ ಅಂದ್ರೇ ಕಷ್ಟ, ಪಾಸೇ ಆಗಲ್ಲ ಅಂದ್ಕೊಂಡವ್ರಿಗೆ ಅಂಥ ಕಷ್ಟ ಏನಿಲ್ಲ. ಫಿಸಿಕ್ಸ್ ಐತೆ, ತುಂಬ ಸಿಂಪಲಾಗಿ ಪಾಸ್ ಆಗ್ಬೋದು. MCQ ಬಿಡಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬಿಡಿ. 2 ಮತ್ತು 3 ಮಾರ್ಕ್ಸ್ ಕ್ವಶನ್ಸಲ್ಲಿ ಆ ಕಡೆ 5 ಈ ಕಡೆ 5, 15, 10, 25 100% ಸ್ಕೋರ್ ಮಾಡ್ಬೋದು. ಎಷ್ಟು ಸುಲಭ ಗೊತ್ತಾ ಸ್ಕೋರ್ ಮಾಡೋದು? ನಾನು ನಿಮಗೋಸ್ಕರನೇ ಏನು ಮಾಡಿದ್ದೀನಿ, ಇದುವರೆಗೂ ಕೇಳಿರೋ PYQ ನಲ್ಲಿ ಬಂದಿರೋ ಕ್ವೆಶನ್ಸ್ನ ನಾನೇನು ಮಾಡೀನಿ, ಒಂದು ಕಡೆ ಡಂಪ್ ಮಾಡ್ಕೊಂಡಿದ್ದೀನಿ. ಅಷ್ಟೇ ಅಲ್ಲ, ಇದೆಲ್ಲದಕ್ಕೂ ಆನ್ಸರ್ಸು ನಾನು ನಿಮಗೆ ತುಂಬ ಸಿಂಪಲಾಗಿ ಹೇಳ್ಕೊಡ್ತೀನಿ. ನೀವು ಮಾಡಬೇಕಾಗಿರೋದು ಏನು ಗೊತ್ತಾ, ಒಂದು ನೋಟ್ಬುಕ್ ಇಟ್ಕೊಬೇಕು, ಬರ್ಕೊಬೇಕು. ನೋಡಿ, ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ಪ್ರಾಪರ್ಟೀಸ್ ಆಫ್, ಇದು ಒಂದು ಹೆಡ್ಡಿಂಗ್ ನಮಗೆ. ಸೊ ಪ್ರಾಪರ್ಟೀಸ್ ಆಫ್ ಏನು ಕೇಳ್ತಾರೆ ನಮಗೆ? ಎಲೆಕ್ಟ್ರಿಕ್ ಚಾರ್ಜಸ್ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇದೆ, ಫೋಟಾನ್ಸ್ ಇದೆ, ಅದೇ ಥರ ನ್ಯೂಕ್ಲಿಯರ್ ಫೋರ್ಸಸ್ ಇದೆ, ಫೆರೋಮ್ಯಾಗ್ನೆಟಿಕ್, ಡಯಾಮ್ಯಾಗ್ನೆಟಿಕ್, ಪ್ಯಾರಾಮ್ಯಾಗ್ನೆಟಿಕ್. ದೆನ್ ಈ ಕ್ವೆಶನ್ ಅಂತೂ 100% ಬಂದೇ ಬರುತ್ತೆ. ಯಾವುದು? ಬೋರ್ಸ್ ಪಾಸ್ಟುಲೇಟ್ಸ್. ಬೋರ್ಸ್ ಪಾಸ್ಟುಲೇಟ್ಸ್ 3 ಪಾಸ್ಟುಲೇಟ್ಸ್ ಇದೆ, 2 ನಿಮಿಷದಲ್ಲಿ ಹೇಳ್ಕೊಡ್ತೀನಿ ನಮಗೆ. ಅದೇ ಥರ ಲಾಸಸ್ ಇನ್ ಟ್ರಾನ್ಸ್ಫಾರ್ಮರ್, ಕಾಪರ್ ಲಾಸ್, ಹಿಸ್ಟರಿಸಿಸ್ ಲಾಸ್, ಫ್ಲಕ್ಸ್ ಲೀಕೇಜ್, ಅದನ್ನು ಹೆಂಗೆ ಮಿನಿಮೈಸ್ ಮಾಡಬೇಕು ಅದನ್ನು ಹೇಳ್ಕೊಡ್ತೀನಿ. ಇದು ಒಂದಾಯ್ತಾ? ಇನ್ನೊಂದು ಕಂಡೀಷನ್ಸ್ ಕೇಳ್ತಾರೆ. 100% ಕೇಳ್ತಾರೆ. ಯಾವಕ್ಕದು? ಕನ್ಸ್ಟ್ರಕ್ಟಿವ್ ಮತ್ತು ಡಿಸ್ಟ್ರಕ್ಟಿವ್ ಕ್ವೆಶನ್ ಬಂದೇ ಬರುತ್ತೆ. ಅದನ್ನು ಕಳಿಯೋಕ್ಕೆ 5 ನಿಮಿಷ ಸಾಕು. ಅದನ್ನು ನಾನು ಹೇಳ್ಕೊಡ್ತೀನಿ. ಯೂಸಸ್ ಕೇಳ್ಬೋದು. ಯೂಸಸ್ ಯಾವುದನ್ನು ಕೇಳ್ಬೋದು? ಪೋಲಾರೈಡ್ಸ್ ಕೇಳ್ತಾನೆ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಇನ್ಯಾವುದಲ್ಲ, ಡಿಫ್ರೆನ್ಸಸ್ ಕೇಳ್ತಾರೆ. 4 ಲಿಸ್ಟ್ ಮಾಡಿದ್ದೀನಿ, 4ರಲ್ಲಿ 100% ಬರುತ್ತೆ. ಥರ ಇಂಪಾರ್ಟೆಂಟ್ ಡೆಫಿನೇಷನ್, ಇವು 3ರಲ್ಲಿ 2 100% ಬರುತ್ತೆ. ಕಳಿಯೋಕ್ಕೆ ತುಂಬ ಟೈಮ್ ತೊಗೊಳ್ಳಲ್ಲ. ಅದೇ ಥರ ಡೆಫಿನೇಷನ್ಸ್, ಅದರಲ್ಲಿ ನೋಡಿ, ಇದರಿಂದ ಒಂದು 3 ಮಾರ್ಕ್ಸ್ ಬರುತ್ತೆ. ಇಷ್ಟೇ ಅಲ್ಲ, ಡಯಾಗ್ರಾಮ್ಸ್ ಕೇಳ್ತಾರ. 10th ಕೇಳ್ತಿದ್ರು, ಸೆಕೆಂಡ್ ಪಿ ಯು ಸಿಯಲ್ಲಿ ಕೇಳ್ತಾರ ಅಂದರೆ ಫಾರ್ ಶೋರಾಗಿ ಕೇಳ್ತಾರೆ. ಯಾಕೆ ಕೇಳಬಾರ್ದು? ಇದುವರೆಗೂ ಕೇಳಿರೋವು ಇನ್ನು ಕೇಳಬಹುದಾಗಿರ್ಬೋದು. ಸಿಂಪಲಾಗಿ ಈ ಡಯಾಗ್ರಾಮ್ಸ್ ನೋಡಿಕೊಂಡ್ರೆ ನಿಮಗೆ 2 to 3 ಮಾರ್ಕ್ಸ್ ಬರುತ್ತೆ. ಅಷ್ಟೇ ಅಲ್ಲ, ಅಯ್ಯೋ ನಮಗೆಲ್ಲ ಬರುತ್ತೆ 5 ಮಾರ್ಕ್ಸೇ ಕಷ್ಟ ಅಂತೀರಾ? 5 ಮಾರ್ಕ್ಸ್ಗೆ ಎಷ್ಟು ಮಾಡಬೇಕು ನೀವು? 2 ಮಾಡಿ. ಐಮ್ ಟಾಕಿಂಗ್ ಅಬೌಟ್ ಯಾರಿಗೆ ಫಿಸಿಕ್ಸ್ ಕಷ್ಟ ಅಂಥವ್ರಿಗೆ 2 ಮಾಡ್ಬೋದು. ಯಾವ್ದು ಮಾಡ್ಬೋದು? ಐದರ್ ಫುಲ್ ವೇವ್ ರೆಕ್ಟಿಫೈಯರ್ ಬರುತ್ತೆ, ಅಥವಾ ಹಾಫ್ ವೇವ್ ರೆಕ್ಟಿಫೈಯರ್ ಬರುತ್ತೆ, ಅಥವಾ ಕ್ಲಾಸಿಫಿಕೇಶನ್ ಆಫ್ ಸಾಲಿಡ್ಸ್ ಬೇಸ್ಡ್ ಆನ್ ಬ್ಯಾಂಡ್ ಥಿಯರಿ. 3ರಲ್ಲಿ 1 ಫಾರ್ ಶೋರಾಗಿ ಬಂದೇ ಬರುತ್ತೆ. ಆ 3 ಕಳಿಯೋಕ್ಕೆ ಎಷ್ಟೊತ್ತು ಬೇಕು? ಅರ್ಧ ಗಂಟೆ. ನಾನು ನಾಳೆನೇ ವಿಡಿಯೋ ಹಾಕ್ತೀನಿ ನೋಡಿ. ಅದಾದಮೇಲೆ ನಮಗೊಂದು ಸ್ವಲ್ಪ 5 ಮಾರ್ಕ್ಸಲ್ಲಿ ಥಿಯರಿನೇ ಮಾಡೋಣ, ನನಗೆ ಡಿರೈವೇಷನ್ಸ್ ಬರಲ್ಲ ಅಂದರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ದು ಅಬ್ಸರ್ವೇಷನ್ಸ್ ನೋಡ್ಕೊಬೋದು, ಐಗನ್ ವೇವ್ ಪ್ರಿನ್ಸಿಪಲ್ದು ರಿಫ್ರಾಕ್ಷನ್ ನೋಡ್ಕೊಬೋದು. ಇವೆರಡರಲ್ಲಿ ಒಂದು ಬಂದೇ ಬರುತ್ತೆ. ಐದರ್ ರಿಫ್ರಾಕ್ಷನ್ ಥ್ರೂ ಪ್ರಿಸಮ್ ಅಥವಾ ಲೆನ್ಸ್ ಮೇಕರ್ಸ್ ಫಾರ್ಮುಲಾ. ಅದು ಬೇಡವಾ ನಮಗೆ? ಅದನ್ನು ಮಾಡೋಕ್ಕಾಗಲ್ವಾ? ಇವೆರಡರಲ್ಲಿ 1 ಬರುತ್ತೆ. 4 and 5ಅಲ್ಲಿ 100% ಬರುತ್ತೆ. ಕಳಿಯೋಕ್ಕೆ ಎಷ್ಟೊತ್ತು ಬೇಕು? ಅರ್ಧ ಗಂಟೆ. ಸೊ ಫಿಸಿಕ್ಸ್ ಪಾಸ್ ಆಗೋದು ಕಷ್ಟ ಅಲ್ಲ. ಈವನ್ ಇದನ್ನು ಇಷ್ಟೇ ನೋಡಿಕೊಂಡ್ರೆ ನೀವು ಆರಾಮಾಗಿ 40 to 45 ಬರ್ತೀರಾ ವಿತೌಟ್ ಟಚಿಂಗ್ ನ್ಯೂಮರಿಕಲ್ಸ್ ಮಾಡಬೇಕಂದ್ರೆ 1-2 ಚಾಪ್ಟರ್ ಮಾಡ್ಕೊಂಡೋಗಿ ಅಟ್ಲೀಸ್ಟ್ 1 ಅಂತೂ ಬಂದೇ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಡೀಟೇಲ್ಸ್ ಬೇಕು, ಇದ್ರ ಬಗ್ಗೆ ಇನ್ನೂ ತಿಳ್ಕೊಬೇಕು, ಮತ್ತು ನನಗೆ ನೋಟ್ಸ್ ಬೇಕು ಅಂತಂದರೆ ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್.